ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಮನೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಹೊಸ ಕರೆನ್ಸಿ ಮೀಟರ್ ಅಳವಡಿಸಲಾಗುವುದೆಂದು ಬೆಸ್ಕಾಂ ಎಂಡಿ ಹೇಳಿರುವುದನ್ನು ರೈತ ಸಂಘ ಉಗ್ರವಾಗಿ ಖಂಡಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬೇಡ್ರಡ್ಡಳ್ಳಿ ಬಸವರೆಡ್ಡಿ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬೆಸ್ಕಾಂ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿ ಮಾತನಾಡಿದರು. ಬೆಸ್ಕಾಂ ಇಲಾಖೆ ಯೋಜನೆಯನ್ನು ಕೈಬಿಡಬೇಕು, ಈ ಹಿಂದೆ ಇರುವ ಪದ್ಧತಿಯನ್ನೇ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ವಿದ್ಯುತ್ ಕಳ್ಳತನವಾಗುತ್ತಿದ್ದರೂ ಕೂಡ ಸರ್ಕಾರ ಮತ್ತೊಂದು ವಾಮ ಮಾರ್ಗದಲ್ಲಿ ವಿದ್ಯುತ್ ಕಳ್ಳತನವಾಗುತ್ತಿರುವುದನ್ನು ತಡೆಯದೆ ಇಂತಹ ದುರಾಲೋಚನೆ ಮೂಲಕ ಬಡವರ ಮತ್ತು ರೈತರನ್ನು ವಂಚಿಸುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಸ್ಕಾಂ ಕರೆನ್ಸಿ ಮೀಟರ್ ಮನೆಗಳಿಗೆ ಅಳವಡಿಸಿದರೆ ಈಗ ಬಡವರಿಗೆ ಕೊಡುತ್ತಿರುವ ಉಚಿತ ವಿದ್ಯುತ್ಗೆ ಕತ್ತರಿ ಬೀಳುತ್ತದೆ. ಹಣ ಪಾವತಿಸದೇ ಇದ್ದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗುತ್ತದೆ. ಇದರಿಂದ ಸರ್ಕಾರ ವಾಮ ಮಾರ್ಗದಲ್ಲಿ ಬಡವರಿಂದ ರೈತರಿಂದ ಹಣ ವಸೂಲಿಗೆ ವಾಮ ಮಾರ್ಗ ಬಳಸುತ್ತಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕರೆನ್ಸಿ ಮೀಟರ್ ಅಳವಡಿಸಬಾರದು ಎಂದು ಒತ್ತಾಯಿಸಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಬೆಸ್ಕಾಂ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಕೋನಸಾಗರ ಮಂಜುನಾಥ, ಕಾರ್ಯಾಧ್ಯಕ್ಷರಾದ ತಿಪ್ಪೇರನಟ್ಟಿ ಚಂದ್ರಣ್ಣ, ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಉಪಾಧ್ಯಕ್ಷರಾದ ದಾನಸೂರ ನಾಯಕ, ಗುರುಸ್ವಾಮಿ, ಚಂದ್ರಣ್ಣ, ನಾಗರಾಜ್, ಕನಕ ಶಿವಮೂರ್ತಿ, ಮರಲಿಂಗಪ್ಪ, ನಾಗೇಶ್, ನಾಗರಾಜ್, ವೀರೇಶ್, ಕೃಷ್ಣಮೂರ್ತಿ, ಗಂಗಾಧರ, ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್. ರೈತ ವಿರೋಧಿ ಸರ್ಕಾರಕ್ಕೆ ಹೇಳ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಹೇಳ ಧಿಕ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ. ಕಾರ್ಮಿಕ ಬಂಧುಗಳೇ, ಏನು ಇವತ್ತು ಈ ಬೆಸ್ಕಾಂ ಇಲಾಖೆ, ವಿದ್ಯುತ್ ಇಲಾಖೆ ಮೊನ್ನೆ ಬೆಸ್ಕಾಂ ಎಂಡಿ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ರು. ಇನ್ನು ಮುಂದೆ ಕಟ್ಟಡಗಳಿಗೆ ಹೊಸ ಇದು ಗೃಹ ಇದಕ್ಕೆ ಮನೆಗಳಿಗೆ ಕರೆನ್ಸಿ ಮೀಟರ್ ಹಾಕ್ತೀವಿ ಅಂತ. ಕರೆನ್ಸಿ ಮೀಟರ್ ಹಾಕ್ತೀವಿ ಅಂತಂದ್ರೆ ಈಗೇನು ನಾವು ಮೊಬೈಲ್ಗೆ ಕರೆನ್ಸಿ ಹಾಕ್ಲಿಲ್ಲ ಅಂದ್ರೆ ದುಡ್ಡು ಕಡೆ ಆದ ತಕ್ಷಣನೇ ಅದು ಇದು ಬಂದಾಗುತ್ತದು, ಪ್ರಚಾರ ಬಂದಾಗುತ್ತೆ. ಟಿವಿಗೆ ಏನ್ ಕರೆನ್ಸಿ ಇಲ್ಲ ಅಂದ್ರೆ ಪ್ರಚಾರ ಕಡಿತ ಆಗುತ್ತೆ. ಅದೇ ರೀತಿ ಇನ್ನು ಮುಂದೆ ಮೀಟರ್ಗಳಿಗೂ ಕೂಡ ನಾವು ಕರೆನ್ಸಿ ಮೀಟರ್ಗಳು ಹಾಕ್ತಿವಿ. ಅಲ್ಲಿ ಎಷ್ಟು ಕರೆನ್ಸಿ ಹಾಕಿರ್ತೀವಿ ಅಷ್ಟು ಬೆಳಕು ಕೊಡುತ್ತೆ. ಆ ದುಡ್ಡು ಕಟ್ಟಾದ ಇಟ್ಟಿಗೆ ಬೆಳಕು ನಿಂತು ಹೋಗುತ್ತೆ. ಅಂತ ಮೀಟರ್ಗಳನ್ನು ಅಳವಡಿಸ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಇದು ಬಡವರ, ರೈತರ, ಗ್ರಾಹಕರ ವಿರೋಧಿ ಸರ್ಕಾರ, ಇದು ವಿರೋಧಿ ನಡವಳಿಕೆ ಅಂತ ಹೇಳಿ ನಾವು ರೈತ ಸಂಘ ಇವತ್ತು ಉಗ್ರವಾದ ಪ್ರತಿಭಟನೆಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಾವು ಬೆಸ್ಕಾಂ ಇಲಾಖೆಗೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಮುಂದೆ ಇದು ಯಾವ ರೀತಿ ಅಂದ್ರೆ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯ ಜ್ಯೋತಿ ಆಗಿರಲಿ, ಮಂಡಲ ಜ್ಯೋತಿ ಆಗಿರಲಿ, ಇವತ್ತು ಉಚಿತ ವಿದ್ಯುತ್ ಕೊಡ್ತಾ ಇದ್ರು. ಈ ಕರೆನ್ಸಿ ಮೀಟರ್ ಹಾಕಿದ್ರೆ ಎಲ್ಲರೂ ಕೂಡ ಹಣ ಹಾಕ್ಸಿ ಕರೆನ್ಸಿ ಹಾಕ್ಸ್ಲೇಬೇಕಾಗುತ್ತೆ. ಆದ್ರೆ ಬಡವರಿಗೂ ಯಾರಿಗೂ ಇನ್ನು ಮುಂದೆ ಉಚಿತ ವಿದ್ಯುತ್ ಸಿಗಲ್ಲ. ಕಾಲಕ್ರಮೇಣ ರೈತರ ಪಂಪ್ ಸೆಟ್ ಮತ್ತೆ ಎಲ್ಲಾ ಬಡವರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನ ನಿಲ್ಲಿಸೋದಕ್ಕೆ ಇದು ಖಾಸಗಿ ಕಂಪನಿಗಳ ಒಳ ಒಪ್ಪಂದದಲ್ಲಿ ಇವತ್ತು ಬೆಸ್ಕಾಂ ಇಲಾಖೆ ಕೆಲಸ ಮಾಡುತ್ತೆ. ಈ ಹಿಂದೆ 2 ವರ್ಷದ ಹಿಂದೆ ಖಾಸಗೀಕರಣ ಹುನ್ನಾರದ ಬಗ್ಗೆ ಮತ್ತೆ ಪ್ರೀಪೇಡ್ ಮೀಟರ್ ಅಳವಡಿಸೋದ್ರ ಬಗ್ಗೆ ಮನವಿ ಕೊಟ್ಟಿದ್ದಾರೆ. ಇದು ನಮ್ಮ ಮೇಲಧಿಕಾರಿಗೆ ಸಲ್ಲಿಸುತ್ತೇವೆ. ವಿರೋಧಿ ಕಾನೂನನ್ನು ಹಿಂಪಡೆಯಲೇಬೇಕು, ರೈತ ವಿರೋಧಿ ಕಾನೂನನ್ನು ಹಿಂಪಡೆಯಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ ಹೇಳ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಹೇಳ ಧಿಕ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ.